ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಟನಲ್ ರೋಡ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಾವು ಬೆಂಗಳೂರು ಒಳಗಡೆ ಬರಬೇಕಾದ್ರೆ ಬಹಳ ಟ್ರಾಫಿಕ್ ಇತ್ತು. ಎಸ್ ಟಿ ಮಾಲಿಂದ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ಅದು ಕೂಡ ನಾನು ನಮ್ಮ ಸರ್ಕಾರ ಇದ್ದಾಗ ನಾನು BDA ಚೇರ್ಮನ್ ಆಗಿದ್ದೆ. ನಾನು ಚೇರ್ಮನ್ ಆಗೋ ಮೊದಲು 7 ವರ್ಷಗಳಿಂದನೇ ಟೆಂಡರ್ ಕರೆದಿದ್ರು. ಆದರೆ BDAಯಲ್ಲಿ ದುಡ್ಡಿಲ್ಲ ಅಂತೇಳಿ ನಿಲ್ಸಾಕಿದ್ರು. ನಾನು ಅಧ್ಯಕ್ಷನಾದ್ಮೇಲೆ ಇವತ್ತೇನು ಫ್ಲೈಓವರ್ ಆಗಿದೆ, ಹೆಬ್ಬಾಳ ಫ್ಲೈಓವರು, ಗುದ್ಲಿ ಪೂಜೆಯನ್ನು ಮಾಡಿ ಟೆಂಡರ್ ಮಾಡಿ ಅವರಿಗೆ ಕೆಲಸವನ್ನು ಮಾಡಿದ್ವಿ. ಉದ್ಘಾಟನೆ ಸನ್ಮಾನ್ಯ ಸಿದ್ದರಾಮಣ್ಣವ್ರು ಮಾಡಿದ್ರು. ಆ ಕಾರ್ಯಕ್ರಮ ನಾನು ಕೂಡ ಹೋಗಿದ್ದೆ. ಈ ಕೆಲಸವನ್ನ 7 ವರ್ಷನೂ ಮಾಡಿರಲಿಲ್ಲ. ಈಗ ಟನಲ್ ರೋಡ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಧ್ಯಕ್ಷ, ಇದರಲ್ಲಿ ಇರ್ತಕ್ಕಂಥ ಟನಲ್ ರೋಡ್ದು ತಾವು ಸಂಪೂರ್ಣವಾಗಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ದಾಖಲೆಗಳನ್ನು ಕೂಡ ತಗೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಹಿಂದೆ ಅರಮನೆ ಮೈದಾನ 13 ಎಕರೆಯನ್ನ ರಸ್ತೆ ವಿಸ್ತಾರ ಮಾಡಬೇಕು ಅಂತೇಳಿ ಇಂದಿನ ಸರ್ಕಾರಗಳು ಅದಕ್ಕೆ TDR ಕೊಟ್ಟು ಜಾಗ ತಗೊಬೇಕು ಅಂತೇಳಿ BBMP ಇಂದ ಕಾಂಪೌಂಡ್ ಹಾಕ್ಬಿಟ್ರು. ಈಗ ನೋಡಿರ್ಬೋದು ನೀವು, ಜಾಗ ಬಿಟ್ಟವ್ರೆ, ಕಾಂಪೌಂಡ್ ಹಾಕವ್ರೆ. ಇದಾದ್ಮೇಲೆ TDR ಕೊಡ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು ಕೇಸು. 13 ಎಕರೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು ಎಷ್ಟು ಗೊತ್ತಾ? 3200 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು TDR. ರಾಜ್ಯ ಸರ್ಕಾರ ಹೇಳ್ತು ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟು ನಾವು ರಸ್ತೆ ವಿಸ್ತಾರ ಮಾಡಕ್ ಆಗೋದಿಲ್ಲ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು. ಈಗ ರಸ್ತೆ ನಮ್ ಬೇಡ ಅಂತೇಳಿ ಸರ್ಕಾರ ಕೈ ಬಿಡ್ತು. ಈಗ ಟನಲ್ ರೋಡ್ ಅಧ್ಯಕ್ಷರೇ ಈಗಾಗಲೇ DPR ಮಾಡವ್ರೆ. ಅದರಲ್ಲಿ 5 ಎಕ್ಸಿಟ್ ಅಂಡ್ ಎಂಟ್ರಿ ಪಾಯಿಂಟ್ ಕೊಟ್ಟಿರ್ತಕ್ಕಂಥದ್ದು. ಒಂದು ST ಮಾಲು, ST ಮಾಲ್ ಆದ್ಮೇಲೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಮೇಕ್ರಿ ಸರ್ಕಲ್ಲು, ಅದಾದ್ಮೇಲೆ ರೇಸ್ ಕೋರ್ಸು, ಲಾಲ್ ಬಾಗು, ಸಿಲ್ಕ್ ಬೋರ್ಡ್. ಇದೇನು ಅಂತಂದ್ರೆ ಬೂಟ್ ಸಿಸ್ಟಮ್ ಅಲ್ಲಿ ಬಿಲ್ಟ್ ಆಪರೇಟ್ ಓನ್ ಟ್ರಾನ್ಸ್ಫರ್ ಅಂತೇಳಿ, ಓನ್ ಆಪರೇಟ್ ಟ್ರಾನ್ಸ್ಫರ್ ಅಂದ್ರೆ 44 ವರ್ಷ ಯಾರು ಕನ್ಸಿಷನರ್ ಅದನ್ನ ಟೆಂಡರ್ ಮಾಡ್ಕೊಂತಾನೆ ಅವನಿಗೆ 44 ವರ್ಷ ರೈಟ್ಸ್ ಕೊಟ್ಟವ್ರೆ. ಪ್ಲಸ್ 10 ವರ್ಷ ಅಂದ್ರೆ ಒಟ್ಟು 54 ವರ್ಷ ಯಾರು ಟನಲ್ ಮಾಡ್ತಾರೆ ಅವನಿಗೆ ಟೋಲ್ ತಗೊಳೋದಕ್ಕೆ, ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳೋದಕ್ಕೆ, ಅದಕ್ಕಿಂತ ಜಾಸ್ತಿ ಹೇಳ್ತೀನಿ ಮುಂದಕ್ಕೆ. ಆ ಟನಲ್ಗಳೇನು 5 ಕಡೆ ಇರ್ತದೆ, ಅವನು ಯಾರ ಹೆಸರು ಬೇಕಾದ್ರೂ ಇಟ್ಕೊಬಹುದು. ಅವನಿಗೆ ಕೊಟ್ಬಿಟ್ಟವ್ರೆ. ಯಾರ ಹೆಸರು ವಿದೇಶದವ್ರದಾದ್ರೂ ಇಟ್ಕೋ, ದೇಶದವ್ರದಾದ್ರೂ ಇಟ್ಕೋ, ಬಹುಶಃ ಅವನು ಅದ್ರ ಮೇಲೆ ಆಕ್ಷನ್ ಮಾಡ್ಕೊಂಡು ಯಾರ ಎಷ್ಟು ಬಿಟ್ಟು ಕೂಗ್ತಾರೋ ಅವ್ರ ಹೆಸರನ್ನ ಆ 5 ಕೊಡ್ಬೋದು ಅಂತೇಳಿ ಇವತ್ತು ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು. 17 ಕಿಲೋಮೀಟರ್ ಎಲ್ಲಿಂದ ST ಮಾಲಿಂದ ಸಿಲ್ಕ್ ಬೋರ್ಡ್ ವರ್ಗು 3 ಲೇನು ಟನಲ್ ಹೊಡೆಯುವಂಥದ್ದು. ಅಧ್ಯಕ್ಷರೇ, 1 ಕಿಲೋಮೀಟರ್ಗೆ 1700 ಕೋಟಿ ರೂಪಾಯಿ ಖರ್ಚಾಗ್ತದೆ. 1 ಕಿಲೋಮೀಟರ್ಗೆ 1700 ಕೋಟಿ ರೂಪಾಯಿ ಟನಲ್ ಖರ್ಚಾಗ್ತದೆ. ಅಂದ್ರೆ 17,000 ಕೋಟಿ ಹೆಚ್ಚು ಕಮ್ಮಿ. ಅಷ್ಟನ್ನ ಅನುಮೋದನೆಯನ್ನು ಮಾಡಿ ಅದು ಉಡ್ಕೋಯಿಂದ ಲೋನ್ ಅನ್ನು ತಗೊಬೇಕು ಅಂತೇಳಿ ಅದು ಸರ್ಕಾರ ಅನುಮೋದನೆಯನ್ನು ಆಗೋಗಿದೆ. ಟೋಲ್ ಎಷ್ಟು ಫಿಕ್ಸ್ ಮಾಡಿದಿರಿ ನೀವು? 19 ರೂಪಾಯಿ ಕಿಲೋಮೀಟರ್ಗೆ. ಅದೇನು ಮೊದಲನೇ ಸರಿಗೆ, ಅದಾದ್ಮೇಲೆ ರಿವೈಸ್ ಆಗ್ತಾ ಹೋಗ್ತಾ ಇರ್ತದೆ. ಅಧ್ಯಕ್ಷ, ಇದರಲ್ಲಿ 3200 ಕೋಟಿ 13 ಎಕರೆಗೆ TDR ಕೊಡಕ್ಕಾಗಿಲ್ಲ ಸರ್ಕಾರದಲ್ಲಿ. ಇಲ್ಲಿ ನೋಡ್ರಿ, ಈಗ ಹೇಳ್ತೀನಿ. ಪ್ಯಾಕೇಜ್ 1 ಹೆಬ್ಬಾಳ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸ್ಟ್ರಾ 5 ಎಕರೆ 10 ಗುಂಟೆ ಜಾಗವನ್ನ ಅಲ್ಲಿ ಅಕ್ವಿಜೇಷನ್ ಮಾಡಬೇಕಾಗ್ತದೆ. ಯಾಕಂದ್ರೆ ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು, ಅದರಲ್ಲಿ ಪಾರ್ಕಿಂಗ್ ಅಲ್ಲಿ ಬರತಕ್ಕಂಥ ದುಡ್ಡು ಕನ್ಸಿಷನರ್ದೆ. ಮತ್ತೆ ಅವನು ಮಾಲ್ ಬೇಕಾದ್ರೂ ಕಟ್ಕೊಬಹುದು, ಶಾಪಿಂಗ್ ಮಾಲ್ ಬೇಕಾದ್ರೂ ಮಾಡ್ಬೋದು. ಅದರ ಪೂರ್ತಿ ಲಾಭ ಕನ್ಸಿಷನರೇ ತಗೊಂತಾನೆ. ಇಲ್ಲಿ ನೋಡಿ, 5 ಎಕರೆ 10 ಗುಂಟೆ ಆಯ್ತಾ? ಪ್ಯಾಲೇಸ್ ಗ್ರೌಂಡು 5.94, ಆಲ್ಮೋಸ್ಟ್ ಆಲ್ 6 ಎಕರ್ಸ್ ಅಲ್ಲಿ ಜಾಗ ತಗೊಬೇಕು. ನೀವು ಅರಮನೆ ಮೈದಾನದಲ್ಲಿ 13 ಎಕರೆಗೆ ದುಡ್ಡು ಆಗ್ತದೆ ಕೊಡಲ್ಲ ಅಂದಮೇಲೆ ಮೇಕ್ರಿ ಸರ್ಕಲ್ ಹತ್ರ ಎಲ್ಲಿ ಜಾಗ ಅಕ್ವಿಜೇಷನ್ ಮಾಡ್ತೀರಿ? 2 ಕಡೆ ಮಿಲಿಟರಿ ಜಾಗ ಐತೆ. ಅದು ಬಿಟ್ರೆ ಮತ್ತೆ ಪ್ಯಾಲೇಸ್ ಗ್ರೌಂಡ್ಗೆ ಹೋಗ್ಬೇಕು ನೀವು. ಎಲ್ಲಿ ಈ ಒಂದು ಯೋಜನೆ ಮಾಡಕ್ ಆಗ್ತದೆ? ಅದಾದ್ಮೇಲೆ ನೋಡಿ ಅಧ್ಯಕ್ಷರೇ, ರೇಸ್ ಕೋರ್ಸ್ ರೋಡಲ್ಲಿ 3.32 ಎಕರೆ ಜಾಗವನ್ನ ಕನ್ಸಿಷನರ್ಗೆ ಅಕ್ವಿಜೇಷನ್ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಲಾಲ್ ಬಾಗು 3.78 ಏಕರ್ಸ್, ಸಿಲ್ಕ್ ಬೋರ್ಡ್ 4.22 ಏಕರ್ಸ್, ಒಟ್ಟು 22 ಎಕರೆ
36 ಕುಂಟೆ ಜಾಗವನ್ನ ಮೇಲ್ಮಟ್ಟದಲ್ಲಿ, ಒಳಗಡೆದೇನು ಅಕ್ವಿಜೇಷನ್ ಇಲ್ಲ, ಟನಲ್ ಹೊಡಿತಾರೆ, ಅದಕ್ಕೇನು ದುಡ್ಡು ಕೊಡಂಗಿಲ್ಲ, ಮೇಲ್ಮಟ್ಟದಲ್ಲಿ ಇಷ್ಟು ಜಾಗ ಕೊಡಬೇಕು. 13 ಎಕರೆಗೆ 3,200 ಅಂದ್ರೆ 22ಗೆ ಎಷ್ಟಾಗ್ತದೆ ಲೆಕ್ಕ ಹಾಕ್ಬಿಟ್ರೆ 5,000 ಕೋಟಿಯಷ್ಟು ಬೆಲೆ ಬಾಳ್ತಕ್ಕಂಥ ಜಾಗವನ್ನ ಸರ್ಕಾರ ಅಕ್ವಿಜೇಷನ್ ಮಾಡಿ ಕನ್ಸಿಷನರ್ ಕೊಡಬೇಕು. ನಾವು ಯಾವುದು ಅಣ್ಣ ನಿಮ್ಮ ಪರಿಹಾರ ಏನ್ ಹೇಳಿ? ಬೆಂಗಳೂರಿನ ಟ್ರಾಫಿಕ್ ವಿಷಯಕ್ಕೆ ಪರಿಹಾರದ ಬಗ್ಗೆ ಮಾಡಬೇಡಿ. ನೀವು ಸ್ಪೀಕರ್ ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಬೇಡಿ, ಟನಲ್ ರೋಡ್ ಮಾಡಬೇಡಿ, ಪೆರಿಫೆರಲ್ ರೋಡ್ ಮಾಡಬೇಡಿ ಅಂತ ಹೇಳ್ತಾ ಹೋದ್ರೆ ಪರಿಹಾರ ಹೇಳ್ತೀನಿ. ಪರಿಹಾರ ಏನ್ ಹೇಳಿ? ಸುಮ್ಮನೆ ನೀವು ಸಮಸ್ಯೆಗಳು ಎಲ್ರಿಗೂ ಗೊತ್ತು, ಸಮಸ್ಯೆ ಏನು ಅಂತ ಎಲ್ಲರಿಗೂ ಎಲ್ಲಿ ಗೊತ್ತಾಯ್ತು? 22 ನೀವು ನಿಮ್ ಕಾಲಾವಧಿ ಪರಿಹಾರ ಒಂದು ಹೇಳ್ತೀನಿ ಗುಂಡ್ರಾಯಣ್ಣ, ಯಾಕೆ ನೀವು ನಮ್ಮ ಟೀಕೆ ಮಾಡದೆ ಆಗ್ಬಿಡ್ಬಾರ್ದು. ವಿಶ್ವನಾಥ್ ಅಲ್ಲ, ಒಂದೇ ನಿಮಿಷ. ಕೇಂದ್ರ ಸರ್ಕಾರ ದಿನೇಶ್ ಅವರೇ, ಪರ್ಯಾಯ ಏನು ಹೇಳ್ತಿರಲ್ಲ, ಕೆರೆಗಳೇನ ಪರಿಹಾರನ, ಪಾರ್ಕ್ಗಳು ಮುಳುಗಿಸೋದೇನ ಪರಿಹಾರ? ಬೇರೆ ಜಾಗ ತಗೊಳ್ಳಿ. ಬೇರೆ ಜಾಗ ಇಲ್ವಾ ನಿಮ್ಗೆ? ನಾವೇನು ಟನಲ್ ರೋಡ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಪಾರ್ಕ್ಗಳು ಬಿಡಿ, ಅದು ಲಂಗ್ ಸ್ಪೇಸ್. ಈಗಲೇ ನಾವು ಡೆಲ್ಲಿ ನೋಡ್ತಾ ಇದ್ದೀರಿ ಯಾವ ಪರಿಸ್ಥಿತಿ ಇದೆ. ಬೆಂಗಳೂರು ಮುಂದೆ ಒಂದಿನ ಅದೇ ಪರಿಸ್ಥಿತಿ. ಒಂದೇ ನಿಮಿಷ ಕೂತ್ಕೊಳ್ಳಿ. ಅದೇ ಕೋರ್ಸ್ ಅನ್ನ ನಾವು ಶಿಫ್ಟ್ ಕೂತ್ಕೊಳ್ಳಿ. ಒಂದೇ ನಿಮಿಷ ಪಾರ್ಕ್ ಆಗಿ ಮಾತಾಡಿದ್ರಲ್ಲ, ನಾವೇನ್ ಮಾತಾಡಿಲ್ಲ. ಕೂತ್ಕೊಳ್ಳಿ ಆಯ್ತು. ಬಗ್ಗೆ ಲಂಗ್ ಸ್ಪೇಸ್ ಬಗ್ಗೆ ನಮಗೆ ಬಹಳಷ್ಟು ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ. ಇದ್ದಿದ್ರೆ ಯಾಕೆ ಪಾರ್ಕ್ ನ ಮಾಡ್ತಾ ಇದ್ರಿ? ಕಾಳಜಿ ಇದ್ದಿದ್ರೆ, ಕಾಳಜಿ ಐತೆ ಅಂತ ಹೇಳ್ಬಿಟ್ಟು ಪಾರ್ಕ್ಗಳು ಮುಳುಗಿಸೋದ? ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಅನಿವಾರ್ಯವಾಗಿ ಅನಿವಾರ್ಯ ಎಲ್ಲಿ ಬರ್ತದೆ? ನೀವು ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿದ್ದೀರಾ, ಮಾತಾಡೋದೈತೆ. ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿರೋದು ನೀವು. ಉಪಮುಖ್ಯಮಂತ್ರಿ ಬಂದು ಉತ್ತರ ಕೊಡ್ತಾರೆ, ಕೊಡ್ಲಿ. ವೈಜ್ಞಾನಿಕವಾಗಿ ಮಾಡಬೇಕು. ಸುಮ್ಮನೆ ನಮ್ಮ ಇಷ್ಟಾನುಸಾರ ರೋಡ್ ಎಲ್ ಬೇಕೋ ತಗೊಂಡೋಗಕ್ ಆಗೋದಿಲ್ಲ, ಎಲ್ ಬೇಕೋ ನಾವು ಏರ್ಸಕ್ ಆಗೋದಿಲ್ಲ. ಅದಕ್ಕೊಂದು ಸೈಂಟಿಫಿಕ್ ಆಗಿ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ನೋಡ್ ಮಾಡಬೇಕು. ಅದ್ರ ಮಾಡಿದಾಗ ಕೆಲವು ಒಂದು ಸಮಸ್ಯೆಗಳು ಬಂದೇ ಬರ್ತದೆ. ಒಂದು ಏರ್ಪೋರ್ಟ್ ಮಾಡ್ಬೇಕಾದ್ರೆ ನೀವೆಲ್ಲ ಅಕ್ವೈರ್ ಮಾಡಲ್ವಾ ರೈತರ ಭೂಮಿ? ಅವಾಗ ಯಾಕೆ ಅಕ್ವೈರ್ ಮಾಡ್ಬೇಕು ರೈತರ ಭೂಮಿನ? ಮಾಡಬೇಡಿ. ಇದೇ ತರ ಪ್ರತಿಯೊಂದು ಕೂಡ ಒಂದು ವೈಜ್ಞಾನಿಕವಾದ ಚಿಂತನೆ ಇರ್ತದೆ. ಅದನ್ನ ಅಪ್ಲೈ ಮಾಡಿ ಅಲ್ಲಿ ಏನಾದ್ರೂ ನಿಜವಾಗ್ಲೂ ಅವೈಜ್ಞಾನಿಕವಾಗಿದ್ರೆ ತಾವ್ ಹೇಳಿ. ಅವೈಜ್ಞಾನಿಕ ಉತ್ತರ ಕೊಡ್ತೀನಿ. ಮತ್ತೆ ಅವೈಜ್ಞಾನಿಕ ಅಂತಲ್ಲ, ಅದೇನೋ ಮಾರಿ ಕಣ್ಣು ಓರಿ ಮೇಲೆ ಅಂದಂಗೆ ನೀವು ಬಿರಿ ಪಾರ್ಕ್ಗಳ ಮೇಲೆ ಯಾಕೆ ಮಾಡ್ತೀರಾ? ಕೆರೆಗಳ ಮೇಲೆ ಇರ್ತೀರಾ? ಬೇಕಾದಷ್ಟು ಜಾಗ ಐತಲ್ಲ, ಪ್ರೈವೇಟ್ ಜಾಗಗಳು ಅಕ್ವೈರ್ ಮಾಡಿ ಮಾಡ್ಕೊಳ್ಳಿ. ಬಿರಿ ಪಾರ್ಕ್ಗಳು, ನೀವು ಕೆರೆಗಳನ್ನ ನೀವು ಅಲ್ಲಿ ಮಾಡಿದ್ರೆ ಎಂಟೈರ್ ಪಾರ್ಕ್ ಹೊರಟೋಗ್ತದೆ, ಕೆರೆ ಹೊರಟೋಗ್ತದೆ. ನೀವು ಅಲ್ಲಿ ಟನಲ್ ರೋಡ್ ಮಾಡ್ಕೊಂಡ್ರೆ ಕೆರೆ ಪಕ್ಕದಲ್ಲಿ ನೀರಲ್ಲಿ ಶೇಖರಣೆ ಆಗ ಸಾಧ್ಯ ಇರ್ತದೆ. ಸಮುದ್ರ ಕೆಳಗಡೆ ಅಶೋಕ್, ನೀವು ಟೆಕ್ನಿಕಲ್ ಆಗಿ ಸಮುದ್ರದ ಕೆಳಗಡೆ ನಮ್ದೇನು ಟನಲ್ ರೋಡ್ಗೆ ವಿರೋಧ ಇಲ್ಲ, ಟನಲ್ ರೋಡ್ಗೆ ವಿರೋಧ ಇಲ್ಲ, ಮಾಡ್ಕೊಳ್ಳಿ. ಆದರೆ ಯಾವ ಪಾರ್ಕ್ನು ಕೆರೆಯನ್ನು ಮುಳುಗಿಸ್ಬೇಡಿ. ಅಷ್ಟು ಅವೈಜ್ಞಾನಿಕವಾದ ಯಾರು ಬಂದ ದುಡ್ಡು ಹಾಕಿ ಮಾಡ್ತಾರೆ ಸುರಂಗ ಮಾರ್ಗವನ್ನ, ಅವ್ರು ಬಂಡವಾಳ ಹಾಕ್ಬೇಕಲ್ಲ, ರಿಸ್ಕ್ ಇದೆ ಮಾಡೋರ್ಗೆ. ಈಗ ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ಯಾವುದೇ ಡೆವಲಪ್ಮೆಂಟ್ ವರ್ಕ್ಗೆ ನಾವು ಅಡ್ಡ ಮಾಡಲ್ಲ ಸರ್. ಹೇಳ್ತೀನಿ, PRR ರೋಡ್ ಬಂದಾಗ ನಾನೇ ನಿಂತ್ಕೊಂಡು DCM ಅವ್ರಿಗೆ ಹೇಳಿ ಟೆಂಡರ್ ಮಾಡಿ ನಾನು ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ, ನೀವು 22 ಎಕರೆಗೆ ದುಡ್ಡು ಕೊಡ್ಬೇಕಲ್ವಾ? ಮತ್ತೆ ಒಂದು, ನೀವು ಟನಲ್ ರೋಡ್ಗೆ ಅವನಿಗೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀರಿ, ಯಾರು ಕನ್ಸಿಷನರ್ಗೆ. ಈಗಾಗಲೇ ಹೇಳಿದ್ರು, ಇದ್ರಲ್ಲಿ ಬಹುಶಃ ಅದಾನಿ ಅವರೇನೆ ಪಾರ್ಟಿಸಿಪೇಟ್ ಮಾಡೋದು, ಮೋಸ್ಟ್ಲಿ ಅವ್ರಿಗೆ ಫೈನಲೈಸ್ ಆಗ್ತದೇನೋ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಮಾತಾಡ್ತೀವಿ ನಾವೆಲ್ಲ ಕೂಡ. ಅಧ್ಯಕ್ಷರೇ, ಟೋಲ್ 19 ರೂಪಾಯಿ ಹಾಕ್ತಾರೆ. ನಾವು ಸ್ಕೂಲ್ಗೆ ಮಕ್ಕಳು ಕರ್ಕೊಂಡು ಬೇಕಾದಾಗ ಟನಲ್ ರೋಡಲ್ಲೇ ಹೋಗ್ತೀವಿ ಅನ್ಕೊಳ್ರಿ. ಸ್ಕೂಲ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ, ನಮ್ಮ ಮನೆ ಹೆಂಗಸರೋ ಯಾರೋ, ಕಿಲೋಮೀಟರ್ಗೆ 19 ರೂಪಾಯಿ. ಇನ್ನೇನು 17 ಕಿಲೋಮೀಟರ್ಗ 350 ರೂಪಾಯಿ ಆಗ್ತದೆ ಇಲ್ಲಿಂದ ಅಲ್ಲಿ ಹೋಗೋಕೆ. ತಿರ್ಗಾ ಸಾಯಂಕಾಲ ಮಕ್ಕಳನ್ನ ಸ್ಕೂಲ್ ಬಿಟ್ಟು ವಾಪಸ್ ಕರ್ಕೊಂಡ್ಬರ್ಬೇಕಾಗ್ತದೆ. 4 ಸರಿಗೆ 350 ಎಲ್ಲಿ ಕೊಡಕ್ಕಾಗ್ತದೆ ಅಧ್ಯಕ್ಷರೇ? ಇಲ್ಲೈತೆ ಇದ್ರಲ್ಲಿ ಮಾಡಿರೋದು. ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪರಿಹಾರ ನೀವು ಹುಡುಕ್ಬೇಕಾಗ್ತದೆ. ಮತ್ತೆ ಟೋಲ್ ಆಕ್ಟ್ ಒಂದು ಮಾಡ್ಕೊಂಡವ್ರೆ, ನಮ್ಮಲ್ಲಿ ಗೆಜೆಟ್ ಐತೆ. ಅದರಲ್ಲಿ ಯಾವುದೇ ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಅಲ್ಲಿ 10 ಕಿಲೋಮೀಟರ್ ದೂರದವರೆಗೂ ಟೋಲ್ ಕಲೆಕ್ಟ್ ಮಾಡಂಗಿಲ್ಲ, ಟೋಲ್ ಹಾಕಂಗಿಲ್ಲ. ವರ್ಸ್ಟ್ ಕಮ್ ವರ್ಸ್ಟ್ ಏನಾಯ್ತು ಅಂದ್ರೆ 5 ಕಿಲೋಮೀಟರ್ ಮ್ಯಾಕ್ಸಿಮಮ್ ಅದರೊಳಗಡೆ ಟೋಲ್ ಕಲೆಕ್ಟ್ ಮಾಡಂಗಿಲ್ಲ ಅಂತೇಳಿ ಸರ್ಕಾರದ ಆದೇಶ ಐತೆ, ಗೆಜೆಟ್ ಆಗೈತೆ. ನೀವ್ ಯಾಕೆ ಇಲ್ಲಿ ಟೋಲ್ ಹಾಕ್ತೀರಿ? ಟೋಲ್ ಇಲ್ದೇನೆ ಕನ್ಸಿಷನರ್ ನೀವೇನು ಅಂದ್ರೆ 54 ವರ್ಷ ಇಡೀ ಬೆಂಗಳೂರಿನ 5 ಹೃದಯ ಭಾಗದ ಜಾಗಗಳನ್ನ ಪಾರ್ಕಿಂಗಿಗೆ, ಟೋಲ್ಗೆ, ಅಡ್ವರ್ಟೈಸ್ಮೆಂಟ್ಗೆ, ಹೆಸರು ಇಟ್ಕೊಳ್ಳೋದಕ್ಕೆ, ಮತ್ತೆ ಕಾಂಪ್ಲೆಕ್ಸ್ ಕಟ್ಕೊಳ್ಳೋದಕ್ಕೆ ಇಷ್ಟಕ್ಕೂ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ದು ಅಬ್ಜೆಕ್ಷನ್.